ಅಯ್ಯಪ್ಪ ಸ್ವಾಮಿಗೆ ಬಲು ವಿಶೇಷ ಮಂಡಲ ಪೂಜೆ. ಈ ವಿಶೇಷ ಧಾರ್ಮಿಕ ಆಚರಣೆಯ ಮಹತ್ವ, ಪೂಜಾ ಕ್ರಮದ ವಿವರ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಅಯ್ಯಪ್ಪ ಸ್ವಾಮಿ ಭಕ್ತರಾದರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಾಮೆಂಟ್ ಮಾಡಿ. ಹಾಗೂ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ಇನ್ಫೋಸಿಸ್ ಯೂಟ್ಯೂಬ್ ಚಾನಲ್ ಹಾಗೂ ವೇಣುಜ್ಯೋತಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಅಯ್ಯಪ್ಪ ಭಕ್ತರು ಮಾಲಾಧಾರಣೆ ಮಾಡುವ ಮೂಲಕ ವ್ರತ ಆಚರಿಸಿ ಅಯ್ಯಪ್ಪ ಸನ್ನಿಧಾನ ಶಬರಿಮಲೆಗೆ ತೆರಳಿ ದೇವರ ಕೃಪೆಗೆ ಪಾತ್ರರಾಗುವುದು ಸಹಜ. ದೇಶದಾದ್ಯಂತ ಭಕ್ತರು ಈ ಸಮಯದಲ್ಲಿ ಮಾಲೆ ಧರಿಸುತ್ತಾರೆ. ನೇಮ ನಿಷ್ಠೆಯನ್ನು ಪಾಲಿಸುವ ಮೂಲಕ ವ್ರತ ಆಚರಿಸುತ್ತಾರೆ. ಕೇರಳದ ಶಬರಿಮಲೆಯಲ್ಲಿ ಪ್ರತಿ ವರ್ಷ ಮಂಡಲ ಪೂಜಾ ನೆರವೇರುತ್ತದೆ. ಅಯ್ಯಪ್ಪ ಭಕ್ತರು ಇದನ್ನು ಮಂಡಲ ಕಲಂ ಎಂದು ಕರೆಯುತ್ತಾರೆ. ಇದು 41 ದಿನಗಳ ಕಠಿಣ ವ್ರತದ ಅಂತ್ಯವನ್ನ ಸೂಚಿಸುತ್ತದೆ. ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆಯುವ 2 ಪ್ರಮುಖ ಕಾರ್ಯಕ್ರಮಗಳಾದ ಮಕರವಿಳಕ್ಕು ಹಾಗೂ ಮಂಡಲ ಪೂಜೆಯು ಕೇರಳ ಹಾಗೂ ನೆರೆಹೊರೆಯ ರಾಜ್ಯದ ಜನರನ್ನ ಸೆಳೆಯುತ್ತದೆ. ಈ ಸಮಯದಲ್ಲಿ ಹಲವು ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟಿಯನ್ನ ನೀಡುತ್ತಾರೆ. 2023ರಲ್ಲಿ ಮಂಡಲ ಪೂಜೆ ಯಾವಾಗ ಎಂದು ತಿಳಿಯೋಣ. ಈ ವರ್ಷ ನವೆಂಬರ್ 17ರ ಶುಕ್ರವಾರದಿಂದ ಮಂಡಲ ಕಲಂ ಆರಂಭವಾಗಿದೆ. ಡಿಸೆಂಬರ್ 27ರಂದು ಮಂಡಲ ಪೂಜೆ ಮುಕ್ತಾಯವಾಗುತ್ತದೆ. ಮಲಯಾಳಂನ ವೃಶ್ಚಿಕ ಮಾಸದಲ್ಲಿ ಆರಂಭವಾಗುವ ಮಂಡಲ ಪೂಜೆ ಧನುರ್ಮಾಸದಲ್ಲಿ ಅಂತ್ಯವಾಗುತ್ತದೆ. ಸಂಪ್ರದಾಯದಂತೆ ಮಂಡಲ ಪೂಜೆಯ ಸಮಯದಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಗುರುವಾಯೂರು ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಈ ಸಮಯದಲ್ಲಿ ಗುರುವಾಯೂರು ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಪೂಜೆ ನೆರವೇರುತ್ತದೆ. ಮಂಡಲ ಪೂಜಾ ಮಹತ್ವವೇನು ಗೊತ್ತಾ? ಮಂಡಲ ಪೂಜೆ ಮತ್ತು ಮಕರವಿಳಕ್ಕು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆಯುವ 2 ಅತ್ಯಂತ ಪ್ರಸಿದ್ಧ ಪೂಜಾ ಕಾರ್ಯಕ್ರಮಗಳಾಗಿವೆ. ಮಂಡಲ ಪೂಜೆಯ ಮಹತ್ವವನ್ನು ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಂಡಲ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನವು ಸಂಪೂರ್ಣ ಬದಲಾಗುತ್ತದೆ ಎಂದು ನಂಬಲಾಗುತ್ತದೆ. ಮಂಡಲ ಪೂಜೆಯನ್ನು ವಯಸ್ಸು ಹಾಗೂ ಲಿಂಗವನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ಕೂಡ ಮಾಡಬಹುದು. ಈ ಪೂಜೆಯನ್ನು ಅತ್ಯಂತ ಶ್ರದ್ಧೆ ಹಾಗೂ ಸಮರ್ಪಣಾ ಭಾವದಿಂದ ಮಾಡುವವರಿಗೆ ಅಯ್ಯಪ್ಪ ಇಷ್ಟಾರ್ಥ ಸಿದ್ಧಿಸುತ್ತಾನೆ ಎಂಬುದು ನಂಬಿಕೆ. ಯಾರು ಮಂಡಲ ಪೂಜೆಯನ್ನು ಪೂರ್ಣಗೊಳಿಸುತ್ತಾನೋ ಅವನು ಬಯಸಿದ ಎಲ್ಲವನ್ನೂ ಪಡೆಯಲು ಸಾಧ್ಯ. ದೇವರು ಅವರನ್ನು ಅನುಗ್ರಹಿಸುತ್ತಾರೆ ಎಂದು ನಂಬಲಾಗಿದೆ. ಮಂಡಲ ಪೂಜೆಯು ಮೊದಲೇ ಹೇಳಿದಂತೆ 41 ದಿನಗಳ ಕಠಿಣ ವ್ರತವನ್ನು ಆಚರಿಸುವ ದಿನಗಳಾಗಿದೆ. ಈ ಪೂಜೆಯ ಸಮಯದಲ್ಲಿ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸಬೇಕಾಗುತ್ತದೆ. ಈ ಉಪವಾಸವು ಆತ್ಮ, ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಮಂಡಲ ಪೂಜೆ ಮಾಡುವವರು ಪಾಲಿಸಬೇಕಾದ ನಿಯಮಗಳು ಹೀಗಿವೆ. ಉಪವಾಸವು ಮಂಡಲ ಪೂಜೆಯ ಪ್ರಮುಖ ಭಾಗವಾಗಿದೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಜನರು ಪೂರ್ಣ ಸಮರ್ಪಣೆ ಮತ್ತು ಕಟ್ಟುನಿಟ್ಟಾಗಿ ಆ ವ್ರತವನ್ನು ಆಚರಿಸುತ್ತಾರೆ. ಅಯ್ಯಪ್ಪ ಭಕ್ತರು ಕಠಿಣ ಕ್ರಮವನ್ನು ಅನುಸರಿಸುವುದು ಮುಖ್ಯವಾಗಿದೆ ಮತ್ತು ಶಬರಿಮಲೆ ದೇಗುಲಕ್ಕೆ ತೀರ್ಥಯಾತ್ರೆ ಮಾಡುವುದು ಕಡ್ಡಾಯವಾಗಿದೆ. ಮಂಡಲ ಪೂಜೆಯ ಸಮಯದಲ್ಲಿ ಭಕ್ತರು ಶ್ರದ್ಧಾಭಕ್ತಿಯ ಜೊತೆಗೆ ಸರಳ ಜೀವನ ನಡೆಸಲು ಸಲಹೆ ನೀಡಲಾಗುತ್ತದೆ. ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರು ರುದ್ರಾಕ್ಷಿ ಹಾಗೂ ತುಳಸಿ ಮಾಲೆಯೊಂದಿಗೆ ಅಯ್ಯಪ್ಪನ ಫೋಟೋ ಇರುವ ಪದಕವನ್ನು ಧರಿಸುತ್ತಾರೆ. ಮಾಲಾಧಾರಣೆ ಮಾಡಿದ ಭಕ್ತರನ್ನ ಸ್ವಾಮಿ ಅಥವಾ ಅಯ್ಯಪ್ಪನೆಂದು ಕರೆಯಲಾಗುತ್ತದೆ. ಈ ದಿನಗಳಲ್ಲಿ ವ್ರತ ಆಚರಿಸುವ ಜನರು ತಮ್ಮ ದೇಹ ಮತ್ತು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. 41 ದಿನಗಳ ಕಾಲ ಭಕ್ತರು ಲೌಕಿಕ ಭೋಗದಿಂದ ದೂರವಿರಬೇಕು. ಮದ್ಯಪಾನ ಹಾಗೂ ಧೂಮಪಾನದಿಂದ ದೂರವಿರಬೇಕು. ದಿನದಲ್ಲಿ 2 ಬಾರಿ ಪ್ರಾರ್ಥನೆ ಮಾಡುವುದು ಮುಖ್ಯ. ಈ ಸಮಯದಲ್ಲಿ ಯಾವುದೇ ರೀತಿ ಲೈಂಗಿಕ ಚಟುವಟಿಕೆಯೂ ಸಲ್ಲದು. ಶಾಂತವಾಗಿರಬೇಕು. ಸಾಧ್ಯವಾದಷ್ಟು ಕೋಪವನ್ನು ತಗ್ಗಿಸಬೇಕು. ಮಾಲಾಧಾರಣೆ ಮಾಡಿದ ವ್ಯಕ್ತಿಗಳು ಕಪ್ಪು ಬಟ್ಟೆಯನ್ನೇ ಧರಿಸಬೇಕು. ಇರುಮುಡಿ ಅಥವಾ ಕೇತು ನಿರಾವನ್ನ ತಲೆಯ ಮೇಲೆ ಹೊತ್ತು ಅಯ್ಯಪ್ಪನ ಸನ್ನಿಧಾನ ತಲುಪಬೇಕು. ಇರುಮುಡಿಯಲ್ಲಿ ಅಕ್ಕಿ ಮತ್ತು ತುಪ್ಪ ತುಂಬಿದ ಪವಿತ್ರ ತೆಂಗಿನಕಾಯಿ ಇರುತ್ತದೆ. ಶಬರಿಮಲೆ ತಲುಪಿ ಇರುಮುಡಿಯನ್ನು ಅಯ್ಯಪ್ಪನಿಗೆ ಅರ್ಪಿಸಲಾಗುತ್ತದೆ. ಕೆಲವರು ನೆಲದ ಮೇಲೆ ಮಲಗುವ ಪ್ರತಿಜ್ಞೆ ತೆಗೆದುಕೊಳ್ಳುತ್ತಾರೆ. ಹಾಸಿಗೆಯ ಮೇಲೆ ಮಲಗುವುದನ್ನು ತಪ್ಪಿಸುತ್ತಾರೆ ಹಾಗೂ ಬರಿಗಾಲಿನಲ್ಲಿ ದೇವಸ್ಥಾನದವರೆಗೆ ನಡೆದು ಕೂಡ ಹೋಗುತ್ತಾರೆ. ಮಕರ ಸಂಕ್ರಾಂತಿ ದಿನವನ್ನು ಮಕರವಿಳಕ್ಕು ಎಂದು ಸಹ ಕರೆಯಲ್ಪಡುತ್ತಾರೆ. ಈ ದಿನ ಕೂಡ ಮಂಡಲ ಪೂಜೆ ಇರುತ್ತದೆ. ಈ ಪೂಜೆಯ ಸಮಯ ಕೂಡ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. 1 ರಿಂದ 9 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳು ಹಾಗೂ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಸಹ ಈ ಮಂಡಲ ಪೂಜೆಯನ್ನು ನೆರವೇರಿಸಬಹುದು. ವೀಕ್ಷಕರೇ, ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಅಯ್ಯಪ್ಪ ಸ್ವಾಮಿ ಕೃಪೆ ನಿಮಗೆಲ್ಲರಿಗೂ ಸಿಗಲಿ ಎನ್ನುತ್ತಾ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.